ಸಿಎಂ ಪತ್ನಿ ಮೂಡಾದಲ್ಲಿ 14 ಸೈಟ್ ಪಡೆದಂತ ಜಮೀನಿನ ಭೂ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಪತ್ನಿ ವಿರುದ್ಧ ಕೂಡ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಅಂದ್ರೆ ಕೋರ್ಟ್ ನಲ್ಲಿ ಪ್ರಕರಣ ದಾಖಲಾಗಿದೆ. ಈ ಒಂದು ಪ್ರಕರಣವನ್ನ ಆ ಜಮೀನಿನ ಭೂ ಮಾಲೀಕರು ನಾವೇ ಅನ್ನುವಂತ ನಿಟ್ಟಿನಲ್ಲಿ ಜಮುನಾ ಅವರು ಈ ಒಂದು ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ. ಜಮುನಾ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ನಿಮ್ಗೆ ಯಾವ ರೀತಿ ಸಂಬಂಧ ಈ ಜಮೀನು, ಯಾಕೆ ಯಾವಾಗ ನಿಮಗ್ ಬಂದಿದ್ದು, ಈಗ ಏನಂತ ಕೇಸ್ ಹಾಕೊಂಡಿರೋದು? ನಮ್ ತಾತನಿಂದ ನಮ್ ತಂದೆಗೆ ಸಿಕ್ಕಿರೋದು. ಯಾರು? ನಮ್ ತಾತ ಜವರಯ್ಯ ಬಿನ್ ಏನು ಲಿಂಗಯ್ಯ ಅಂತೇಳಿ, ಅವರಿಂದ ನಮ್ ತಂದೆಗೆ ಸಿಕ್ಕಿರೋದು. ತಂದೆಯಿಂದ ಭಾಗ ಬಂದಿರೋದು ಅಷ್ಟೇ ಸರ್ ನಮ್ಗೆ. ಹೌದು. ಈಗ ಅದು ಜಮೀನು ಈಗ ಸಿಎಂ ಅವರು ಪತ್ನಿ ಹೆಸರಿನಲ್ಲಿದ್ದ, ಅವರು ಪರಿಹಾರ ತಗೊಂಡಿದ್ದಾರೆ ಈಗ 14 ಸೈಟ್ ನ ಮೂಡಾದಲ್ಲಿ. ಇದು ಯಾವ್ದು ಗೊತ್ತಿರ್ಲಿಲ್ಲ ನಿಮ್ಗೆ? ಇಲ್ಲ ಸರ್, ಏನು ವಿಷಯನೇ ಗೊತ್ತಿಲ್ಲ ನಮ್ಗೆ. ಇದು ಗೊತ್ತಾದದ್ದು ನ್ಯೂಸ್ ಚಾನಲ್ ಅಲ್ಲಿ ಜಮೀನ್ ವಿಷಯ ಬಂದಾಗ, ಆವಾಗ ನಮ್ಗೆ ಕೆಸರೆ ವಿಷಯ ಗೊತ್ತಾಗಿ ನಾವು ವಿಷಯ ಕೇಳಿದ್ದು. ಆದ್ರೂ ಅಲ್ಲಿನ ತನಕನೂ ನಮ್ ಗಮನಕ್ಕೆ ಯಾವ್ದು ಇಲ್ಲ. ಬಟ್ ಈ ಅವ್ರಿಗಿಂತ ಮುಂಚೆ ದೇವರಾಜು ನಿಮ್ ಚಿಕ್ಕಪ್ಪನ ಹೆಸರಿನಲ್ಲಿ ಇರುತ್ತೆ ಜಮೀನು, ಅವ್ರಿಗೆ ಹೆಂಗ್ ಹೋಗುತ್ತೆ ಹಾಗಾದ್ರೆ? ಅವ್ರಿಗೆ ಹೆಂಗ್ ಹೋಗುತ್ತೆ ಅಂತಂದ್ರೆ, ಅವ್ರು ಭಾಗ ಮಾಡ್ಕೊಂಡಿದ್ರು, ನಮ್ ತಂದೆ ಅವ್ರಿಗೆ ಕೊಡ್ಸಿದ್ರು. ಅದನ್ನು ನಮ್ ಗಮನಕ್ಕೆ ಕೊಟ್ಟಿಲ್ಲ. ಇವ್ರು ನಮ್ ಚಿಕ್ಕಪ್ಪ ನಮ್ಗೆ ಗಮನಕ್ಕೆ ತಂದಿಲ್ಲ. ಜೊತೆಗೆ ತಾಯಿನ ಮತ್ತೆ ತಮ್ಮನ್ನ ಕರ್ಕೊಂಡೋಗಿ ಭಾಗ ಕೊಡ್ತೀನಿ ಅಂತ ಹೇಳಿ ಸೈನ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ನಮಗ್ ಗೊತ್ತಿಲ್ಲ. ಖಾತೆ ಮಾಡ್ಕೊಡ್ತೀನಿ ಅಂತ ಹೇಳ್ಕೊಂಡು ಕರ್ಕೊಂಡೋಗಿ ಸೈನ್ ಮಾಡಿಸ್ಬಿಟ್ಟಿದ್ದಾರೆ. ಅಂದ್ರೆ ನಿಮ್ಮ ತಮ್ಮನ ಹೆಸರಿಗೆ ಖಾತೆ ಮಾಡ್ಕೊಡ್ತೀನಿ ಅನ್ಬಿಟ್ಟು ಸೈನ್ ಮಾಡಿಸ್ಕೊಂಡಿದ್ದಾರೆ. ಅದನ್ನೂ ಗೊತ್ತಿಲ್ಲ. ಇವ್ರು ಮಾರಾಟ ಮಾಡಿರೋದು ಗೊತ್ತಿಲ್ಲ ನಮ್ಗೆ. ಆಗಿದ್ಮೇಲೆ ನಮ್ಗೆ ಈಗ ನಮಗ್ ಬರ್ಬೇಕಾದ್ದು ನಮ್ ಪಾಲಕ್ ಬರ್ಲಿ ಅಂತ ನಾವ್ ಕೇಳ್ಕೊತೀವಿ ಅಷ್ಟೇನೆ. ಅವ್ರದ್ದು ಪಾಲ್ ತಗೊಂಡು ನಮಗ್ ಬರ್ಬೇಕಾದ್ದು ನಮಗ್ ಸಿಗ್ಲಿ ಅಂತ. ಒಟ್ಟು 3 ಜನ ಅಣ್ಣ ತಮ್ಮಂದ್ರು ಅವ್ರು ಇರೋದು. ಮೈಲಾರಯ್ಯನವ್ರಿಗೆ ಎಷ್ಟು ಎಕರೆ ಜಮೀನ್ ಬಂದಿತ್ತು ಅಲ್ಲಿ? ಅಂದ್ರೆ ನಮ್ಮ ತಂದೆಯವರು ಅವರ ಅಣ್ಣ ತಮ್ಮಂಗೆ ಡಿವೈಡ್ ಮಾಡಿ ಉಳಿಕೆನ ಇಟ್ಟಿದ್ದು. ಅದರಲ್ಲಿ ನಮ್ಗೆ ಈ ದೇವರಾಜ್ ಅವರು ಕೊಟ್ಟದ್ರಲ್ಲಿ ಸಮಪಾಲ್ ಉಳಿಕೆ ನಮಗ್ ಬರ್ಬೇಕು. ಹೌದು, ಅದ್ರಲ್ಲಿ ನಮಗ್ ಬರ್ಬೇಕು. ಅವ್ರು ತಗೊಂಡು ನಮಗ್ ಉಳಿಕೆ ಕೊಟ್ಬಿಡ್ಲಿ. ನಿಮ್ ದೇವರಾಜ್ ಅವರೇ ನಿಮ್ ಚಿಕ್ಕಪ್ಪನೇ ಮೋಸ ಮಾಡಿದ್ದಾರೆ ಅಂತನಾ? ಹೌದು ಸರ್. ಬಟ್ ಇನ್ನೊಂದು ಕೇಸ್ ಹಾಕೊಂಡಿದ್ದೀರಾ ನೀವು, ನಿಮ್ಮ ಸಹೋದರನ ಮೇಲೂ ಕೇಸ್ ಹಾಕಿದ್ದೀರಾ? ಹೌದು, ಇವ್ರು ನನ್ನ ಗಮನಕ್ಕೆ ತರದೇನೆ ಹೋಗಿ ಸೈನ್ ಮಾಡ್ಕೊಟ್ಟಿದ್ದಾರೆ. ಅದರಿಂದ ನಮ್ ಸಹೋದರನ ಮೇಲೂ ಕೇಸ್ ಹಾಕಿದ್ದೀವಿ. ದೇವರಾಜ್ ಅವ್ರನ್ನ ಏನು ಕೇಳಲಿಲ್ವಾ ನಿಮ್ಗೆ? ಈ ತರ ಯಾಕೆ ಮೋಸ ಮಾಡಿದೀರಾ ಅಂತ ಏನು ಕೇಳಲಿಲ್ಲ. ಯಾಕೆ ಅವ್ರೇನು ಸಿಕ್ಕಿಲ್ಲ ಸಂಪರ್ಕ? ಇಲ್ಲ ಸರ್, ಸಂಪರ್ಕದಲ್ಲಿ ಇಲ್ಲ. ಅಂದ್ರೆ ನೀವು ಮಾತನಾಡಿಲ್ವಾ ದೇವರಾಜ್ ಅವ್ರ ಜೊತೆಗೆ ಇದುವರೆಗೂ ಯಾವಾಗ್ಲೂ ಮಾತಾಡಿಲ್ವಾ, ಅಥವಾ ಇತ್ತೀಚೆಗೆ ಏನಾದ್ರು? ಇಲ್ಲ ಇಲ್ಲ ಇಲ್ಲ. ಅವ್ರು ಎಲ್ಲಿದ್ದಾರೆ ಈಗ ದೇವರಾಜ್ ಅವರು? ಬ್ಯಾಂಗ್ಳೂರ್ನಲ್ಲಿ ಇರೋದು. ಸಂಪರ್ಕನೇ ಇಲ್ಲ ನಿಮ್ ಫ್ಯಾಮಿಲಿ? ಬಟ್ ಜಮೀನು ಹೇಗ್ ಬರ್ಕೊಡ್ತಾರೆ? ಖಾತೆ ಮಾಡ್ಕೊಡಕ್ ಸೈನ್ ಹಾಕೊಡ್ತಾರೆ, ನಿಮ್ ಸಹೋದರನ ಸೈನ್ ಹಾಕ್ತಾರೆ, ನಿಮ್ ಸಂಪರ್ಕನೇ ಇಲ್ಲ ಅಂತೀರಾ? ಹೇಗೆ ಇದೆಲ್ಲ ಅಂತ? ಅವ್ರನ್ನ ಕರ್ಕೊಂಡೋಗಿ ಸೈನ್ ಮಾಡಿಸ್ಕೊಂಡಿರೋದು. ಅವ್ರು ಭೇಟಿ ಮಾಡಿ ಕರ್ಕೊಂಡು ಹೋಗ್ಬಿಟ್ಟು ಸೈನ್ ಮಾಡಿಸ್ಕೊಂಡಿರೋದು ಅಮ್ಮ ಮತ್ತೆ ತಮ್ಮನ್ಗೆ. ನನ್ಗೆ ವಿಷಯ ಗೊತ್ತಿಲ್ಲ. ಈ ದೇವರಾಜ್ ಅವ್ರು ಏನ್ ಮಾಡ್ತಾ ಇದ್ರು? ಅವರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಡ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಏನೋ ಪ್ರಮೋಷನ್ ಆಯ್ತು, ಗೊತ್ತಿಲ್ಲ ನಮ್ಗೆ. ರಿಟೈರ್ಡ್ ಆಗಿ ಮನೇಲಿದ್ದಾರೆ ಈಗ. ಅವಾಗಿಂದ ನೀವು ಸಂಪರ್ಕನೇ ಮಾಡಿಲ್ಲ? ಯಾಕೆ ನೀವು ಕುಟುಂಬಸ್ಥರು ನಿಮ್ ಚಿಕ್ಕಪ್ಪನ ಮಾತಾಡಿಸ್ತಾ ಇರಲ್ವಾ ನೀವು? ಹೇಗೆ ಅಂತ? ಇಲ್ಲ ಸರ್, ಅವ್ರು ಯಾವ್ದಾದ್ರು ವಿಷಯಕ್ಕೆ ಬಂದಾಗ ಅಷ್ಟೇ ಚೆನ್ನಾಗಿದ್ದೀರಾ ಏನು ಅಂತ ಇಷ್ಟೇ. ಮದ್ವೆ ಕಾರ್ಯ ಯಾವ್ದಾದ್ರು ಬಂದ್ರೆ ಬಂದು ಹೋಗ್ತಾ ಇದ್ರು ಅಷ್ಟೇನೆ. ಮನೆಗಳಿಗೆ ಸಂಪರ್ಕ ಇಲ್ಲ. ಕೊನೆಯದಾಗಿ ನೀವು ಅವ್ರನ್ನ ಭೇಟಿಯಾಗಿದ್ದೆ ಯಾವಾಗ? ಇಲ್ಲ, ಅವ್ರ ಈ ನಡುವೆ ಬಂದೇ ಇಲ್ಲ. ಕೊನೆಯದಾಗಿ ಅಂದ್ರೆ ನಮ್ಮ ಮಗಳ ಮದ್ವೆಗೆ ಬಂದು ಹೋದ್ರು ಅಷ್ಟೇ, ನಂಜನಗೂಡ್ನಲ್ಲಿ. ಸುಮಾರು 20 ವರ್ಷ ಆಯ್ತು ಸರ್. ಬಟ್ ಹಂಗಂದ್ರೆ ನಿಮ್ಗೆ ಈ ಜಮೀನ್ ಮಾರಾಟ ಆಗಿರೋದು ಇದು ಯಾವ್ದು ವಿಚಾರನೂ ಗೊತ್ತಿರ್ಲಿಲ್ಲ ನಿಮ್ಗೆ? ಯಾವ್ದು ಗೊತ್ತಿಲ್ಲ ಸರ್ ನಮ್ಗೆ. ಜಮೀನ್ ಸಿಎಂ ಪತ್ನಿ ಹೆಸರಿಗೆ ಹೋಗಿದೆ, ಅವ್ರನ್ನೇನಾದ್ರು ಸಂಪರ್ಕ ಮಾಡೋದು, ಅವ್ರನ್ನೇನಾದ್ರು ಕೇಳಿದ್ರ ನೀವು? ನಾವ್ ಯಾರ ಸಂಪರ್ಕಕ್ಕೂ ಹೋಗಲ್ಲ ಸರ್. ನಾವು ನ್ಯಾಯಾಲಯಕ್ಕೆ ಇದಾಕಿದೀವಿ. ಅದರಿಂದ ನಮ್ಗೆ ಪರಿಹಾರ ಸಿಕ್ಲಿ ಅಷ್ಟೇ. ಪರಿಹಾರ ಅಂತ ಏನ್ ಜಮೀನ್ ಬೇಕು ಅಂತ ಇದ್ರ ಅಥವಾ ಬೇರೆ ಏನಾದ್ರು ಕೇಳ್ತಾ ಇದ್ರ? ಹಣದ ರೂಪದಲ್ಲಿ ಡಿಸೈಡ್ ಆಗುತ್ತೆ ಅದು ಸರ್. ಬಟ್ ಪರಿಹಾರ ಬೇಕು ನಿಮ್ಗೆ? ಹೌದು. ಡಿವೈಡ್ ಆಗಬೇಕು ಆ ಜಮೀನು 3 ಎಕರೆ 16 ನಿಮ್ಗೆ ಮತ್ತೆ ನಿಮ್ ಸಹೋದರರಿಗೆ ಪರಿಹಾರ ಅಷ್ಟು ಮಾತ್ರ ಕೇಳ್ತೀವಿ. ನಮ್ಗೆ ಇನ್ಯಾವುದು ಯಾರ ಸಂಪರ್ಕನೂ ಮಾಡಲ್ಲ ಸರ್. ಪರಿಹಾರ ಇವಿಷ್ಟು ಜಮುನಾ ಅವರ ಮಾತುಗಳಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚರೋಲಿ, TV9 ಮೈಸೂರು.